ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಉದ್ದಿನ ಬೇಳೆಯಿಂದ ಹೇಗೆ ಉದ್ದಿನವಡೆ ಮಾಡೋದನ್ನು ತೋರಿಸ್ತೀನಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನು ಈ ಒಂದು ಲೋಟದ ಅಳತೆಯಲ್ಲಿ ಉದ್ದಿನ ಬೇಳೆನ ತೊಗೊತಿದ್ದೀನಿ, ಅಥವಾ ಪಾವಿನ ಅಳತೆಯಲ್ಲಿ ಒಂದು ಪಾವ್ ಉದ್ದಿನ ಬೇಳೆ ಕೂಡ ತೊಗೋಬೋದು. ಇವಾಗ ನಾನೊಂದು ಪಾತ್ರೆಗೆ ಉದ್ದಿನ ಬೇಳೆನ ಹಾಕ್ಕೊತಿದ್ದೀನಿ. ಇವಾಗ ನಾನು ಉದ್ದಿನ ಬೇಳೆನ ನೀರಿನಿಂದ 3 to 4 ಟೈಮ್ಸ್ ವಾಶ್ ಮಾಡ್ಕೊತಿದ್ದೀನಿ. ಈ ರೀತಿ 3 to 4 ಟೈಮ್ಸ್ ವಾಶ್ ಮಾಡ್ಕೊಳ್ಳೋದ್ರಿಂದ ಉದ್ದಿನ ಬೇಳೆ ಇರುವಂತಹ ಪೌಡ್ರೆಲ್ಲ ಹೋಗುತ್ತೆ. ಈ ರೀತಿ 3 to 4 ಟೈಮ್ಸ್ ನೀರಲ್ಲಿ ತೊಳ್ಕೊಳ್ಳೋದ್ರಿಂದ ಉದ್ದಿನ ಬೇಳೆ ಹಿಟ್ಟು ತುಂಬಾ ಬಿಳಿಯಾಗಿ ಬರುತ್ತೆ. ಇವಾಗ ಉದ್ದಿನ ಬೇಳೆನ ಚೆನ್ನಾಗಿ ತೊಳ್ಕೊಂಡಿದ್ದಾಗಿದೆ. ನಾನಿವಾಗ ಉದ್ದಿನ ಬೇಳೆನ ನೀರಿನಲ್ಲಿ 2 hours ನೆನೆ ಹಾಕ್ತಿದ್ದೀನಿ. ಇವಾಗ ಉದ್ದಿನ ಬೇಳೆ ನೀರಿನಲ್ಲಿ ನೆನೆದು 2 hours ಆಗಿದೆ. ಇವಾಗ ನಾನು ಉದ್ದಿನ ಬೇಳೆ ಇರುವಂತಹ ನೀರನ್ನೆಲ್ಲ ತೆಗೆದು ಬರೀ ಉದ್ದಿನ ಬೇಳೆನ ನಾನು ಜಾರ್ಗೆ ಹಾಕ್ಕೊತೀನಿ. ಯಾವುದೇ ರೀತಿ ನೀರನ್ನ ಆ್ಯಡ್ ಮಾಡ್ದಲೆ ಉದ್ದಿನ ಬೇಳೆನ ರುಬ್ಕೋಬೇಕು. ಉದ್ದಿನ ಬೇಳೆ ಚೆನ್ನಾಗಿ ನೆನೆ ಹಾಕಿರೋದ್ರಿಂದ ಉದ್ದಿನ ಬೇಳೆಲೆ ನೀರಿನ ಅಂಶ ಇರುತ್ತೆ. ಅದಕ್ಕೋಸ್ಕರ ಯಾವುದೇ ರೀತಿ ನೀರನ್ನ ಹಾಕ್ತಾರೆ ನಾವು ರುಬ್ಕೋಬೇಕು. ಈ ರೀತಿಯಾಗಿ ನೈಸ್ ಪೇಸ್ಟ್ ಆಗಿ ರುಬ್ಕೋಬೇಕು. ಇವಾಗ ನಾನು ರುಬ್ಕೊಂಡಿರುವಂತಹ ಉದ್ದಿನ ಹಿಟ್ಟಿಗೆ ಮಸಾಲ ಪದಾರ್ಥಗಳಾದ 1 ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಾಳುಮೆಣಸು ಈ ರೀತಿಯಾಗಿ ನಾನು ತರ್ತರಿಯಾಗಿ ಹೆಚ್ಕೊಂಡಿದ್ದೀನಿ. ಮತ್ತು ಹಸಿ ತೆಂಗಿನಕಾಯಿನ ನಾನು ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 4 ರಿಂದ 5 ಹಸಿಮೆಣಸಿನಕಾಯಿ ನಾನು ಈ ರೀತಿಯಾಗಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಮತ್ತು 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಸೊಪ್ಪನ್ನ ತೊಗೊಂಡಿದ್ದೀನಿ. ಇವೆಲ್ಲವನ್ನು ಉದ್ದಿನ ಹಿಟ್ಟಿಗೆ ಹಾಕೊಳ್ಳೋಣ. ಇವಾಗ ನಾನು ರುಬ್ಕೊಂಡಿರುವಂತಹ ಉದ್ದಿನ ಹಿಟ್ಟಿಗೆ 1 ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಮೆಣಸು ಹಾಗೂ ಹೆಚ್ಚಿಟ್ಕೊಂಡಿರುವಂತಹ ಸಾಂಬಾರ್ ಸೊಪ್ಪು, ಹಸಿಮೆಣಸಿನಕಾಯಿ ಮತ್ತು ತೆಂಗಿನಕಾಯಿ ಪೀಸಸ್ನ ಹಾಕೊತೀನಿ. ನಂತರ ಅರ್ಧ ಟೇಬಲ್ ಸ್ಪೂನ್ ಪುಡಿ ಉಪ್ಪನ್ನ ಹಾಕೊತೀನಿ ಮತ್ತು 1/4 ಟೇಬಲ್ ಸ್ಪೂನ್ ಅಡುಗೆ ಸೋಡಾನ ಹಾಕೊತೀನಿ. ಇವಾಗ ನಾನು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊತೀನಿ. ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳೋದ್ರಿಂದ ಉಪ್ಪು ಮತ್ತು ಸೋಡಾ ಹಿಟ್ಟಿಗೆ ಚೆನ್ನಾಗಿ ಹದವಾಗಿ ಹೊಂದ್ಕೊಳ್ಳುತ್ತೆ. ಇವಾಗ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದಾಗಿದೆ. ನಾನಿವಾಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಬಾಣಲೆಗೆ ಸೂರ್ಯಕಾಂತಿ ಎಣ್ಣೆನ ಹಾಕೊತೀನಿ. ಅರ್ಧ ಲೀಟ್ರಷ್ಟು ಸೂರ್ಯಕಾಂತಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 1 ಕಪ್ನಷ್ಟು ನೀರನ್ನು ತೊಗೊಂಡಿದ್ದೀನಿ. ಹಸ್ತನ ನೀರಿನಿಂದ ಒದ್ದೆ ಮಾಡಿಕೊಂಡು ಒಂದು ಉಂಡೆಯಷ್ಟು ನಾನು ಉದ್ದಿನ ಹಿಟ್ಟನ್ನು ತೊಗೊತಿದ್ದೀನಿ. ಈ ರೀತಿಯಾಗಿ ತೊಗೊಂಡು ನಾನು ಕೈಯಿಂದನೇ ಉಂಡೆ ರೀತಿಯಾಗಿ ಒಳಿಸ್ಕೊಂಡು ಚಪ್ಪಟೆ ಆಕಾರದಲ್ಲಿ ಮಾಡಿ ಮಧ್ಯದಲ್ಲಿ ತೂತ ಮಾಡಿ ನಾನು ಎಣ್ಣೆಗೆ ಬಿಡ್ತಿದ್ದೀನಿ. ಹಸ್ತವನ್ನು ನೀರಿನಿಂದ ಒದ್ದೆ ಮಾಡಿಕೊಂಡು ಒಡೆ ಹಿಟ್ಟನ್ನು ತಗೊಂಡು ಈ ರೀತಿಯಾಗಿ ಎಣ್ಣೆಗೆ ಬಿಡೋದ್ರಿಂದ ಸಲೀಸಾಗಿ ಒಡೆ ಹಿಟ್ಟು ಎಣ್ಣೆಗೆ ಸೇರಿಕೊಳ್ಳುತ್ತೆ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಮತ್ತೆ ಇದೇ ರೀತಿಯಾಗಿ ನಾನು ಮಿಕ್ಕೆಲ್ಲ ಉದ್ದಿನ ವಡೆ ಹಿಟ್ಟುಗಳನ್ನ ಸಹ ನಾನು ಹಸ್ತವನ್ನು ನೀರಿನಿಂದ ಒದ್ದೆ ಮಾಡಿಕೊಂಡು ಉಂಡೆ ಆಕಾರಕ್ಕೆ ತಗೊಂಡು ಹಿಟ್ಟನ್ನು ಚಪ್ಪಟೆ ಆಕಾರ ಮಾಡಿ ಮಧ್ಯದಲ್ಲಿ ತೂತ ಮಾಡಿ ಇದೇ ರೀತಿಯಾಗಿ ನಾನು ಎಣ್ಣೆಗೆ ಬಿಡ್ತಿದ್ದೀನಿ. ಈಗ ನೀವು ನೋಡ್ಬೋದು ನಾನು ಎಲ್ಲ ವಡೆಗಳನ್ನು ಸಹ ಎಣ್ಣೆಗೆ ಬಿಟ್ಟಿದ್ದೀನಿ. ಎಲ್ಲ ವಡೆಗಳನ್ನು ಎಣ್ಣೆಗೆ ಬಿಟ್ಟ ನಂತರ ವಡೆಗಳನ್ನು ಎಣ್ಣೆಯಲ್ಲಿ ಬೇಯಲಿಕ್ಕೆ ಬಿಡಬೇಕು. 1 ನಿಮಿಷ ಬೇಯಲಿಕ್ಕೆ ಬಿಟ್ಟರೆ ಸಾಕು. ವಡೆ ತಾನಾಗೆ ಮೇಲೆ ತೇಲಿ ಬರುತ್ತೆ. ನಂತರ ಜಾಲರಿ ಸೌಟ್ನಿಂದ ಮೇಲೆ ಕೆಳಗೆ ಮಾಡಿ ಚೆನ್ನಾಗಿ ಬೇಯಿಸಬೇಕು. ಎಲ್ಲ ಉದ್ದಿನ ವಡೆಗಳು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ನೀವು ನೋಡ್ಬೋದು ಯಾವ ರೀತಿಯಾಗಿ ಗೋಲ್ಡನ್ ಬ್ರೌನ್ ಬಂದಿದೆ ಅಂತ. ಇವಾಗ ನಾನು ಒಂದು ಪ್ಲೇಟಿಗೆ ಹಾಕ್ಕೊತಿದ್ದೀನಿ. ನಾನಿಲ್ಲಿ ಒಂದು ಒಬ್ಬೆ ಉದ್ದಿನ ವಡೆಯನ್ನು ಬೇಯಿಸಿದ್ದೀನಿ ಮತ್ತು ಇನ್ನೊಂದು ಒಬ್ಬೆ ಬೇಯಲಿಕ್ಕೆ ಇಟ್ಟಿದ್ದೀನಿ. ಒಂದು ಒಬ್ಬೆಯಲ್ಲಿ 7 ರಿಂದ 8 ಉದ್ದಿನ ವಡೆಗಳು ಆಗ್ತವೆ. 1 ಪಾವು ಉದ್ದಿನ ಬೇಳೆಯಲ್ಲಿ ದೊಡ್ಡ ಗಾತ್ರದ 28 ಉದ್ದಿನ ವಡೆಗಳು ರೆಡಿ ಆಗ್ತವೆ. ಇವಾಗ ನೀವು ನೋಡ್ಬೋದು ಎಲ್ಲ ಉದ್ದಿನ ವಡೆಗಳು ಚೆನ್ನಾಗಿ ಬೆಂದಿದೆ ಹಾಗೂ ಗೋಲ್ಡನ್ ಬ್ರೌನ್ ಕೂಡ ಬಂದಿದೆ. ನಾನು ಇವಾಗ ಒಂದು ಜಾಲರಿ ಪಾತ್ರೆಗೆ ಹಾಕ್ಕೊತಿದ್ದೇನೆ. ಜಾಲರಿ ಪಾತ್ರೆಗೆ ಹಾಕೋದ್ರಿಂದ ವಡೆಯಲ್ಲಿ ಎಕ್ಸ್ಟ್ರಾ ಆಯಿಲ್ ಇರೋದ್ರದೆಲ್ಲ ಕೆಳಗೆ ಸೇರಿಕೊಳ್ಳುತ್ತೆ. ಇವಾಗ ನಾನು ಒಂದು ಉದ್ದಿನ ವಡೆನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಹಾಗೂ ಒಳಗಡೆಯಿಂದ ಸಾಫ್ಟಾಗಿ ಬಂದಿದೆ ಅಂತ. 1 ಪಾವ್ ಉದ್ದಿನಬೇಳೆ ಇದ್ದರೆ ಸಾಕು, ಮನೆಯಲ್ಲೇ ಮಾಡಬಹುದಾದ ತುಂಬ ಗರಿಗರಿಯಾದ ಹಾಗೂ ರುಚಿಕರವಾದ ಉದ್ದಿನ ವಡೆಗಳು ರೆಡಿ ಆಗ್ತವೆ. ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ನೆಕ್ಸ್ಟ್ ರೆಸಿಪಿ ವಿಡಿಯೋ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.